ಯಲಾಂಕದ ಈ ಭಾಗದ ಶಕ್ತಿ ದೇವತೆ ಚೌಡೇಶ್ವರಿಯ ತಾಯಿಯ ಪ್ರತಿದಿನ ದೀಪೋತ್ಸವ ಬಹಳ ದೊಡ್ಡದಾಗಿ ನಡೀತದೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪ್ರತಿ ವರ್ಷ ಕೂಡ ನಮ್ಮ ಪುಷ್ಪಾಂಡ ಮಠದ ಪೂಜ್ಯ ಸ್ವಾಮೀಜಿಗಳ ಸಮ್ಮುಖದಲ್ಲಿ ನಡೀತದೆ. ನಾನು ಪ್ರತಿ ವರ್ಷ ಕೂಡ ಈ ಒಂದು ತಾಯಿಯ ಮಹೋತ್ಸವಕ್ಕೆ ಬಂದು ಭಾಗವಹಿಸ್ತೇನೆ. ಈ ಭಾಗದಲ್ಲಿ ನಮ್ಮ ನೇಕಾರ ಸಮುದಾಯ ಬಹಳ ದೊಡ್ಡ ಸಂಖ್ಯೆಯಲ್ಲಿದೆ. ನೇಕಾರರ ಕುಲದೇವತೆ ಕೂಡ ಯಲಾಂಕದ ಎಲ್ಲರ ದೇವತೆ ಕೂಡ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಇಡೀ ಊರಲ್ಲಿ ದೀಪಗಳ ಮೆರವಣಿಗೆ, ದೇವರ ಮೆರವಣಿಗೆ ಇರ್ತದೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಮಾಡಿಸಿ ನಮ್ಮ ಹೊಸ ವರ್ಷ ಹಿಂದೂ ಸಂಪ್ರದಾಯದ ಹೊಸ ವರ್ಷವನ್ನು ಬಹಳ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಈ ಭಾಗದ ಮುಖಂಡರು ಕೂಡ ಮಾಡ್ತಾ ಇದ್ದಾರೆ. ಅವ್ರಿಗೂ ಮತ್ತು ನನ್ನ ಕ್ಷೇತ್ರಕ್ಕೆ ತಾಯಿ ಚೌಡೇಶ್ವರಿ ತಾಯಿ ಸರ್, ಈಗ ಜನಾಂಗಕ್ಕೆ ಏನಾದ್ರು ನೀವು ಆಸೆಗಳನ್ನ ಇಟ್ಕೊಂಡು ನಿರೀಕ್ಷೆಗಳನ್ನ ಇಟ್ಕೊಂಡು ಈಗ ಹೊಸ ವರ್ಷದ ದಿನ ಮತ್ತಷ್ಟು ಕೆಲಸ ಮಾಡ್ಬೇಕು ಅಂತ ಏನಾದ್ರು ಪಣ ಏನಾದ್ರು ಕೊಟ್ಟಿದ್ದೀರಾ ಸರ್? ನಾಳೆ ಬಿಬಿಎಂಪಿಯ ಕಾರ್ಪೊರೇಷನ್ ಬಡ್ಜೆಟ್ ಬಗ್ಗೆ ನಾಳೆ ಸಭೆಯನ್ನು ಕೂಡ ಕರೆದವ್ರೆ. ನಾನು ಕೂಡ ನಮ್ಮ ಯಲಾಂಕ ಕ್ಷೇತ್ರಕ್ಕೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಪತ್ರವನ್ನು ಕೂಡ ನಾಳೆ ಸರ್ಕಾರ DCM ಅವ್ರು ಕೂಡ ಕೊಡ್ತಾ ಇದ್ದೀನಿ. ನನ್ನ ಗುರಿ ಇರ್ತಕ್ಕಂಥದ್ದೇ ಯಲಾಂಕ ಕ್ಷೇತ್ರಕ್ಕೆ ಎಲ್ಲರೂ ಕೂಡ ಬರಬಾರ್ದು, ಧಕ್ಕೆ ಆಗಬಾರ್ದು, ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥದ್ದು. ಈ ವರ್ಷ ನಾವು ಹೆಚ್ಚಿನ ನಿರೀಕ್ಷೆ